ಕಾಮಗಾರಿ ಪೂರ್ಣಗೊಂಡು 5 ವರ್ಷವಾದರೂ ಉದ್ಘಾಟನೆ ಭಾಗ್ಯ ಇಲ್ಲ. ಕಂಪಿಯ 23ನೇ ವಾರ್ಡ್ನಲ್ಲಿರುವ ಅಂಗವಿಕಲರ ಭವನ, ಅಂಗವಿಕಲರ ಸದ್ಬಳಕೆಗೆ ನಿರ್ಮಿಸಿರುವ ಭವನ. ಕಾಮಗಾರಿ ಪೂರ್ಣಗೊಂಡು 5 ವರ್ಷ ಆದರೂ ಉದ್ಘಾಟನೆ ಭಾಗ್ಯ ಅದಕ್ಕೆ ಸಿಕ್ಕಿಲ್ಲ. ಕಂಪ್ಲಿಯ 23ನೇ ವಾರ್ಡ್ನಲ್ಲಿರುವ ಅಂಗವಿಕಲರ ಭವನ, ಅಂಗವಿಕಲರ ಸದ್ಬಳಕೆಗೆ ನಿರ್ಮಿಸಿರುವ ಭವನ ನಿರುಪಯುಕ್ತ, ಉಪಯೋಗ ಶೂನ್ಯ. 2018-19ನೇ ಸಾಲಿನ ಪುರಸಭೆ ಅನುದಾನದ ಅಡಿ ಭವನ ನಿರ್ಮಾಣ ಮಾಡಿದ್ರು. ಕಸ ಹಾಕುವ ಸ್ಥಳವಾಗಿ ಮಾರ್ಪಟ್ಟ ಅಂಗವಿಕಲರ ಭವನ. ವಿದ್ಯುತ್ತು, ಮೀಟರು, ವಯರು ಸೇರಿ ಪರಿಕರಗಳು ಕೂಡ ಹಾಳಾಗಿವೆ. ಗಿಡಗಂಟೆಗಳು ಬೆಳೆದು ಹಾಳಾಗುವ ಹಂತಕ್ಕೆ ತಲುಪಿದ ಭವನ. ಇದು ನಮ್ಮ ಜನರ ದುಡ್ಡು. 2018-19ನೇ ಸಾಲಿನಲ್ಲಿ ಈ ಅಂಗವಿಕಲರಿಗೆ ಒಂದು ಆಧಾರವಾಗಿರಲಿ ಅಂಥೇಳಿ ಒಂದು ಕಾರ್ಯಾಲಯವನ್ನು ಸ್ಥಾಪನೆ ಮಾಡಲಾಗುತ್ತೆ. ಆ ಕಾರ್ಯಾಲಯಕ್ಕೆ ಬೇಕಾಗಬಹುದಾದ ಎಲ್ಲ ಪರಿಕರಗಳನ್ನು, ವಿದ್ಯುತ್ ಲೈನನ್ನು ಅಳವಡಿಸೋದಾಗಿರಲಿ, ನೀರಿನ ವ್ಯವಸ್ಥೆ ಮಾಡೋದಾಗಿರಲಿ, ಎಲ್ಲವೂ ಮಾಡಾಗಿದೆ. ಆದರೆ ಉದ್ಘಾಟನೆ ಆಗಿಲ್ಲ. ಮುಹೂರ್ತದ ಸಮಯ ಮೀರ್ತು ತಾಳಿ ಕಟ್ತಾ ಇಲ್ಲ ಮದುಮಗ ಅಂದಂಗೆ ಆಯ್ತಿದ್ದು. ಎಲ್ಲವೂ ಸಿದ್ಧಗೊಂಡ ಕಟ್ಟಡವನ್ನ ಔಪಚಾರಿಕ ಉದ್ಘಾಟನೆ ಮಾಡೋದಕ್ಕೆ ಅಲ್ಲಿನ ಒಂದೇ ಒಂದು ಸರ್ಕಾರಿ ಗಂಡಸರು ಇಲ್ಲ ಅನ್ನೋದೇ ದುರಂತ. ಮತ್ತೆ ಯಾಕೆ ಮಾಡಿದ್ರಿ? ಅಂಗವಿಕಲರ ಕಾರ್ಯಾಲಯ ಅಂತ ಮಾಡಿದ್ದೀರಿ. ಅಂಗವಿಕಲರು ಅದರ ಸೌಭಾಗ್ಯವನ್ನು ಅನುಭವಿಸ್ಬೇಕಲ್ಲ. ಅವರೆಲ್ಲರೂ ಕೂಡ ಇದರ ಈ ಫಲವನ್ನು ಪಡಿಬೇಕು. ಆದರೆ ಇದು ಅನುಕೂಲ ಶೂನ್ಯ ಆಗಿ ಮಾರ್ಪಟ್ಟಿದೆ. ಒಟ್ಟಾರೆ ಕಂಪ್ಲಿಯ 26ನೇ ವಾರ್ಡ್ನಲ್ಲಿರುವಂತಹ ಈ ಕಟ್ಟಡ, ಸಮುದಾಯ ಭವನ ಅಂಗವಿಕಲರಿಗೆ ಲಕ್ಷ್ಮೀ ಲೇಔಟ್ನಲ್ಲಿ ಮಂಜೂರಾಗ್ತಾ ಇದೆ. ಆದ ಕಾರಣ ಕಟ್ಟಡದ ಮೇಲೆ 2-3 ವರ್ಷದಿಂದ ನಾವು ಪುರಸಭೆಗೆ ತಿರುಗಾಡಿದ್ರೆ ನಿಮಗೆ ಅನುದಾನ ಇನ್ನೂ ಬಂದಿಲ್ಲಪ್ಪ, 5% ಅನುದಾನದಲ್ಲಿ ನಾವು ಮಾಡಿಕೊಡ್ತೀವಿ ಅಂಥೇಳಿ ಪುರಸಭೆ ಅಧ್ಯಕ್ಷರು, ಪುರಸಭೆ ಸದಸ್ಯರಿಗೂ ಹೇಳಿದರು. ಆದರೆ ಇನ್ನು ಈ ರೀತಿಯಿಂದ ಅಂಗವಿಕಲರಿಗೆ ಸಂಘದಿಂದ ಅಂಗವಿಕಲರ ಅಧ್ಯಕ್ಷರು ಇಸ್ಮಾಯಿಲ್ ನಾನು ಮಾತಾಡೋದು ಈ ಇನ್ನ ಥರದ ಸೌಲಭ್ಯಗಳು. ಅಂಗವಿಕಲರ ಭವನವನ್ನು ವಿಕಲಚೇತನ 5% ಒಂದು ಭವನ ನಿರ್ಮಾಣ ಹಂತವಾಗಿ ಭವನ ನಿರ್ಮಾಣ ಮಾಡುತ್ತೀವಿ. ಆ ಭವನ ಇದುವರೆಗೆ ಉದ್ಘಾಟನೆ ಆಗಿರೋದಿಲ್ಲ. ಯಾಕಂದರೆ ಅದರಲ್ಲಿ ಮೂಲಭೂತ ಸೌಕರ್ಯ ಇರದೇ ಇರೋದ್ರಿಂದ ಮಾನ್ಯ ಶಾಸಕರಲ್ಲಿ ಅವರು ಕೇಳಿಕೊಂಡಿದ್ದು ಅವರು ಶೀಘ್ರದಲ್ಲೇ ಅದಕ್ಕೆ ಒಂದು ಉದ್ಘಾಟನೆ ಮಾಡಲು ಸೂಚಿಸುತ್ತಾರೆ. ತದನಂತರ ಅದು ಉದ್ಘಾಟನೆ ಆದಮೇಲೆ ಅದಕ್ಕೆ ಸೂಕ್ತವಾದ ಒಂದು ಪೀಠೋಪಕರಣಗಳು ಮತ್ತು ಮೂಲಭೂತ ಸೌಕರ್ಯ ಒದಗಿಸಿಕೊಂಡು ಅಂಗವಿಕಲರ ಇದಕ್ಕೆ ಹಸ್ತಾಂತರ ಮಾಡಬೇಕು. ನನ್ನ ಗಮನ